ರಾಷ್ಟ್ರ ಧ್ವಜ ಸ್ತಂಭವನ್ನು ಉದ್ಘಾಟನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಸಂದರ್ಭ. ಅದು ಕರೆಕ್ಟಾಗಿ ಮೇಲೆ ಹೋಗುತ್ತಾ ಇಲ್ವ ಅನ್ನೋದು ಬಹಳ ಒಂದು ಕುತೂಹಲ ಇತ್ತು. ಆದರೆ ಈಗ ನೆಮ್ಮದಿ ಆಗಿದೆ. ನಮಗಿನ ನೆಮ್ಮದಿ ಯಾರಿಗಾಗಿದೆ ಅಂತಂದ್ರೆ ಈ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದಂಥ ಕಾಂಟ್ರಾಕ್ಟರ್. ಯಾಕೆ ಅಂತಂದ್ರೆ ಅವ್ನಿಗೆ ಹೇಳಿದ್ದೆ, ಅದೇನಾದ್ರೂ ಹೋಗಿಲ್ಲ ಕರೆಕ್ಟಾಗಿ ಅಂದರೆ ನೀನೇ ಅಲ್ಲೊಂದು ಫುಲ್ಲಿ ಹಾಕ್ಬಿಟ್ಟು ಹಿಂಗೆ ಕೈ ಸುಚ್ಕೊಂಡಿರ್ಬೇಕು ಅರ್ಧ ಗಂಟೆ ಅಂತ. ಬಹಳ ನೆಮ್ಮದಿಯಾಗಿದ್ದಾರೆ. ಒಳ್ಳೆಯ ಒಂದು ಕಾರ್ಯ ಮಾಡಿದ್ದಾರೆ, ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಜೀವನದಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಮಾಡ್ತಾರೋ, ಕಟ್ಟಡ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಇದು ಎಲ್ಲರೂ ನೆನ್ಪಿಟ್ಕೊಳ್ತಕ್ಕಂಥ ಕೆಲಸ. ನೀವು ಅಷ್ಟೇ ಜೀವನದಲ್ಲಿ ನೆನ್ಪಿಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಹಿರಿಯರು, ಸಂವಿಧಾನ ತಜ್ಞರು, ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕನಸನ್ನು ಕಂಡು ಈ ಒಂದು ಅತಿ ದೊಡ್ಡ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ. ಯಾರು ಕೂಡ ಮಾಡಿರಬಾರ್ದು ಬೆಂಗಳೂರಿನಲ್ಲಿ ಅಂತ ಒಂದು ಧ್ವಜಸ್ತಂಭವನ್ನು ನಾನು ಮಾಡಬೇಕು ಅಂತ ಒಂದು ಕನಸನ್ನು ಕಂಡು ಅದನ್ನು ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಿದಂಥ ನಮ್ಮ ವಿಜಯನಗರ ಶಾಸಕರಾದಂಥ ಎಂ ಕೃಷ್ಣಪ್ಪನವರಿಗೆ ಹಾಗೂ ಸುಪುತ್ರರಾದಂಥ ಪ್ರದೀಪ್ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳು. ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಂದರ್ಭದಲ್ಲಿ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ, ಏನು ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿದೆ. ತಮಗೆಲ್ಲ ಗೊತ್ತಿದೆ, ಈಗ ಒಂದು ವಾರದ ಹಿಂದೆ ನಡೆದಂಥ ರಾಮ ಮಂದಿರ ಒಂದು ಕಾರ್ಯಕ್ರಮದಲ್ಲಿ, ನಿರ್ಮಾಣದ ಕಾರ್ಯಕ್ರಮದಲ್ಲಿ ಯಾವ ರೀತಿ ವಿಜಯನಗರ, ಗೋವಿಂದರಾಜನಗರದಲ್ಲಿ, ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಯಾರು ಕೂಡ ಮಾಡಿರಲಿಲ್ಲ ಒಂದು ಮಿನಿ ಅಯೋಧ್ಯೆಯನ್ನೇ ಅಲ್ಲಿ ನಿರ್ಮಾಣ ಮಾಡಿದ್ರು. ರಾಷ್ಟ್ರಭಕ್ತಿ ಇರಲಿ, ದೇಶಭಕ್ತಿ ಇರಲಿ, ದೇವರ ಭಕ್ತಿ ಇರಲಿ, ಎಲ್ಲದರಲ್ಲೂ ನಮ್ಮ ಜನ, ನಮ್ಮ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ ಜನ ಎಲ್ಲರಿಗಿಂತ ಮುಂದೆ ಇರ್ತಾರೆ. ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ, ಗೌರವದ ವಿಷಯ, ಖುಷಿ ಪಡ್ತಕ್ಕಂಥ ವಿಷಯ. ಇಂಥ ಒಂದು ಕ್ಷೇತ್ರದಲ್ಲಿ ನಾನು ನಿಮ್ಮ ಜನ ಪ್ರತಿನಿಧಿಯಾಗಿ, ನಮ್ಮ ತಂದೆಯವರು ನಿಮ್ಮ ಜನಪ್ರತಿನಿಧಿಯಾಗಿ ಎರಡೂ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಸೇವೆ ಮಾಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಿಮಗೆ ಒಳ್ಳೆ ರೀತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಗೆ ಇದಕ್ಕಿಂತ ಹೆಮ್ಮೆ ಬೇರೆ ಯಾವುದೂ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮುಖ್ಯ ಅತಿಥಿಗಳು ನಿಮ್ಮೆಲ್ಲ ಕುಂಟಿ ಮಾತಾಡೋರಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆ ತಿಳಿಸ್ತಾ, ಬಂದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ, ನಾಯಕರಿಗೆ, ಎಲ್ಲ ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರು, ನಮ್ಮ ನಿವಾಸಿಗಳಿಗೆ, ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.